ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆಶಾ ಶಿವರಾಜ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಕೊಬ್ಬರಿ ಬೇಕು. ಒಂದು ಬಟ್ಲಷ್ಟು ತೊಗೊಂಡಿದ್ದೀವಿ ನಾವು, ದೊಡ್ಡ ಬಟ್ಲಲ್ಲಿ. ಸೊ ಒಂದು 6 ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ನೀವು ಕೊಬ್ಬರಿ ಜೊತೆನೇ ಏಲಕ್ಕಿನ ಸಹ ನೀವು ಗ್ರೈಂಡ್ ಮಾಡ್ಕೋಬೋದು, ಎರಡನ್ನು ಮಿಕ್ಸ್ ಮಾಡ್ಕೋಬೋದು. ಸೊ ಹಿಟ್ಟಿಗೆ ನಾವು ಮೈದಾ ಹಿಟ್ಟು ಒಂದು 3/4 kg ಅಷ್ಟು ನಾವು ಮೈದಾ ಹಿಟ್ಟನ್ನ ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ ಇದನ್ನು ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಕೊಬ್ಬರಿಗೆ ನಾವು ಕಡಲೆ ಪಪ್ಪು ಮತ್ತು ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೇನು ಅಂತಂದರೆ ನಾವು ಕರ್ಜಿಕಾಯಿ ಒಳಗಡೆ ಸ್ಟಫಿಂಗ್ ಮಾಡ್ತೀವಲ್ವ, ಸೊ ಅದು. ಸೊ ಆಮೇಲೆ ನೆಕ್ಸ್ಟು ಸಿಹಿಗೆ ನಾವು ಸಕ್ಕರೆನ ಹಾಕ್ಕೊತಾ ಇದ್ದೀವಿ. ಸೊ ಸಕ್ಕರೆನ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕೊಬ್ಬರಿ ಮತ್ತು ಕಡಲೆ ಅದನ್ನು ತೊಗೊಂಡಿರ್ತೀರೋ ಅದ್ರ ತಕ್ಕನಾಗಿ ನೋಡಿಕೊಂಡು, ಸ್ವೀಟ್ ನೋಡ್ಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಸಿಹಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆನ. ಸೊ ಲೈಟಾಗಿ ಇದು ಮಾಡ್ಕೊಳ್ಳೋರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅಂತಂದರೆ ಮೀಡಿಯಮ್, ಓವರ್ ಆಗಲ್ಲ, ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ನಾವು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ, ಒಂದಕ್ಕೊಂದು ಬೆರೆಯೋ ಥರ. ಸಪ್ರೇಟ್ ಆಗಿರಬಾರ್ದು, ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿರಬೇಕು. ಸಾರಿ, ಸೂರಜ್ಗೆ ಕೆಮ್ಮಿರೋದ್ರಿಂದ ಈ ಥರ ಡಿಸ್ಟರ್ಬ್ ಆಗ್ತಿದೆ. ಸೊ ನೋಡಿ, ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಸೊ ನೀಟಾಗಿ ಕಲಿಸ್ಕೊಂಡ್ರೆ ನಾವು ಸ್ಟಫಿಂಗನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿರಲ್ಲ. ಒಂದು 1/2 ಅವರ್ಗೆಲ್ಲ ನಾವು ಎಲ್ಲನೂ ಐಟಮ್ಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೋಬೋದು. ಸೊ ಇವಾಗ ನಾವು ಮೈದಾ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ವ, ಸೊ ಅದನ್ನು ನಾವು ಚಿಕ್ಕ ಚಿಕ್ಕ ಉಂಡೆ ಆಗಿ ನಾವು ಮಾಡ್ಕೊಳ್ಳೋಣ. ಸೊ ನಾವು ತೀಡ್ಕೊಳ್ಬೇಕಾದಾಗೂ ಅಷ್ಟೇ, ಒಂದು ಉಂಡೆ ಅಂಗೈ ಅಗಲ ಬಂದರೆ ಸಾಕು, ಅಗಲ ಜಾಸ್ತಿ ದಪ್ಪನೂ ಬೇಡ. ಸೊ ಆವಾಗ ಕರ್ಜಿಕಾಯಿಗೆ ಕರೆಕ್ಟಾಗಿ ಅದು ಅಂಗೈ ಅಷ್ಟು ಅಗಲ ಇದ್ದರೆ ಕರ್ಜಿಕಾಯಿ ಕರೆಕ್ಟಾಗಿ ಆಗುತ್ತೆ. ನೋಡಿ, ಕರೆಕ್ಟಾಗಿ ಮಾಡಿದ್ದಾರೆ ನಮ್ಮ ಮಮ್ಮಿ. ಸೊ ಇದನ್ನು ನಾವು ಈ ಕರ್ಜಿಕಾಯಿನ ಇದನ್ನು ಈ ಮೆಥಡ್ ನಾವು ಕೈಯಲ್ಲೇ ಹೇಗೆ ನಾವು ಕರ್ಜಿಕಾಯಿ ಮಾಡ್ಕೋಬೋದು ಅಂತ. ಅಂದರೆ ಆಗಿನ ಕಾಲದಲ್ಲೆಲ್ಲ ಅದು ಕರ್ಜಿಕಾಯಿ ಮಾಡೋದೆಲ್ಲ ಇರ್ತಿರ್ಲಿಲ್ವಲ್ಲ, ಸೊ ಅವರು ಇದೇ ರೀತಿಯೇ ಮಾಡ್ತಿದ್ದಿದ್ದು. ಸೊ ಇದರಿಂದ ನಾವು ಹಸಿಟ್ಟನ್ನ ವೇಸ್ಟ್ ಆಗೋದಿಲ್ಲ. ಸೊ ನಾವು ಅದರಲ್ಲಿ ಮಾಡಿದ್ರೆ ಹಸಿಟ್ಟು ವೇಸ್ಟ್ ಆಗುತ್ತೆ. ತೋರಿಸ್ತೀನಿ ಅದನ್ನು. ನೋಡಿ, ಈ ಥರ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗು ಸಹ ಬರುತ್ತೆ. ನೀಟಾಗಿ ನೋಡಿ ಪ್ರೆಸ್ ಮಾಡಬೇಕು, ಫುಲ್ಲು ತುದಿಯಿಂದ ಮುಂದೆ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಬೋದು. ಬೇಕಾದ್ರೆ ನೀವು ಬೇಕು ಅಂದರೆ ಸ್ವಲ್ಪ ನೀರು ಸಹ ಕೈಗೆ ಒದ್ದೆ ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಡಿಸೈನ್ ಮಾಡೋದಕ್ಕೆ ನಾವಿಲ್ಲಿ ಒಂದು ಬೆಳ್ಳಷ್ಟು ಮುಂದೆ ಹೋಗ್ತಾ ಗ್ಯಾಪಲ್ಲಿ, ಒಂದು ಬೆಳ್ಳು ಗ್ಯಾಪಲ್ಲಿ ಬಿಟ್ಟು ನಾವು ಈ ಥರ ಮಡ್ಚ್ಕೊಂಡ್ರೆ ಅದು ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಸೊ ನೋಡಿ, ಈ ಥರ ಬರುತ್ತೆ. ಈ ಥರ ಮಾಡೋದ್ರಿಂದ ಕೈಯಲ್ಲಿ ಹಸಿಟ್ಟು ವೇಸ್ಟ್ ಆಗೋದಿಲ್ಲ. ಸೊ ಇವಾಗ ನೋಡಿ, ಅದು ಕೈಯಲ್ಲಿ ಮಾಡಿದ ಒಂದು ಪ್ಯಾಟರ್ನ್ ಆಯಿತು, ಒಂದು ಮೆಥಡು. ಸೊ ಈ ಕರ್ಜಿಕಾಯಿ ನಾವು ಅದು ಇನ್ಸ್ಟ್ರೂಮೆಂಟ್ ಇದೆಯಲ್ವ ಕರ್ಜಿಕಾಯಿ ಮಾಡೋ ಅಂಥದ್ದು, ಸೊ ಅದರಿಂದ ನಾವು ಮಾಡೋದನ್ನು ತೋರಿಸ್ತಾ ಇದ್ದಾರೆ. ಸೊ ಎರಡರಲ್ಲೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದಕ್ಕೂ ಅಷ್ಟೇ, ಅಂಗೈ ಅಷ್ಟು ಅಗಲ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ದೊಡ್ಡದು ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಹಸಿಟ್ಟು. ಇದರಲ್ಲಿ ಕರ್ಜಿಕಾಯಿ ಮಾಡೋದ್ರಿಂದ ಮಾಡ್ತೀವಲ್ಲ ಆ ಇನ್ಸ್ಟ್ರೂಮೆಂಟಿಂದ. ಸೊ ನೋಡಿ, ನಾವು ಕ್ಲೋಸ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಎಷ್ಟಿದೆ ನೋಡಿ. ಸೊ ಇಷ್ಟು ಇವಾಗ ಏನು ಅವ್ರು ತೆಗಿತಿದ್ದಾರೆ ಎಕ್ಸ್ಟ್ರಾನ, ಸೊ ಅದು ಪೂರ ವೇಸ್ಟ್ ಆಗುತ್ತೆ, ತುಂಬ ಗಟ್ಟಿಯಾಗಿಬಿಡುತ್ತೆ ಅದು ಹಸಿಟ್ಟಲ್ಲಿ ಹಾಕಿ ನಾವು ಲಟ್ಟಿಸಿರ್ತೀವಲ್ವ. ಸೊ ಅದಕ್ಕೋಸ್ಕರ ಅದೇ ಕೈಯಿಂದ ಮಾಡಿದ್ರೆ ಫಿನಿಶಿಂಗು ಚೆನ್ನಾಗಿರುತ್ತೆ ಮತ್ತು ಹಸಿಟ್ಟು ಸಹ ವೇಸ್ಟ್ ಆಗೋದಿಲ್ಲ. ಸೊ ನೋಡಿ, ಈ ಥರ ಬರುತ್ತೆ. ಅಂದರೆ ಸ್ಟಫಿಂಗ್ ಜಾಸ್ತಿ ಹಿಡಿಯೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಹುಷಾರಾಗಿ ಮಾಡಿ ಕಿತ್ತೋಗೋ ಚಾನ್ಸಸ್ ಸಹ ಇರುತ್ತೆ. ಸೊ ನೋಡಿ, ಎರಡಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು. ಅದು ಕೈಯಲ್ಲಿ ಮಾಡಿರೋದು, ಇದು ಇದರಲ್ಲಿ ಮಾಡಿರೋದು ಕರ್ಜಿಕಾಯಿ ಮಾಡೋದ್ರಲ್ಲಿ. ಸೊ ಇವಾಗ ನಾವೆಲ್ಲನೂ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಎಣ್ಣೆನೂ ಸಹ ಕಾದಿದೆ. ಸೊ ಈಗ ಒಂದೊಂದೇ ನಾವು ಕರ್ಜಿಕಾಯಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಫ್ರೈ ಮಾಡ್ತಾ ಹೋಗೋಣ. ಸೊ ನೀವು ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೆ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಅಂದರೆ ಪೂರ ಕಡಿಮೆ ಮಾಡಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಅದು ಸುಮ್ಮನೆ ಮೇಲೆ ಮಾತ್ರ ಬೇಯುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ಏನು ಮಾಡಿ, ಮೀಡಿಯಮಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ. ನೀಟಾಗಿ ಅದನ್ನು ನೀವು ತಿರುವಾಕಬೇಕು. ಸೊ ಒಂದು ಸೈಡ್ ನೀಟಾಗಿ ಫಿನಿಶಿಂಗ್ ಅಂದರೆ ಒಂದು ಕಡೆ ನೀಟಾಗಿ ಬೇಯಿಸಿ ಮತ್ತು ಇನ್ನೊಂದು ಕಡೆ ನಾವು ಟರ್ನ್ ಮಾಡೋದ್ರಿಂದ
ನೀಟಾಗಿ ಎರಡು ಸಹ ಈಕ್ವಲ್ ಆಗಿ ಬೇಯುತ್ತೆ. ಅದು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಸೊ ಕರೆಕ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರಾದರೂ ಈ ವಿಡಿಯೋ ನೋಡ್ಕೊಂಡು ಏನಾದರೂ ಮಾಡಿದರೆ ಸೊ ಟೇಸ್ಟ್ ಹೇಗಿತ್ತು ಅಂತಲೂ ಸಹ ನಮಗೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.